ಬಡಿ ಬಂದೈತಿ, ಹಣ್ಣಾಗಿದೆ ಅದನ್ನು. ಅಲ್ಲ ಇದು ನೋಡು ಮುಟ್ಟು ಮೆತ್ತಗದ ನೋಡು ಆತದ ಎಷ್ಟಾಗುತ್ತೋ ಅಷ್ಟು ನಿಧಾನ ಗಿಡ್ಕೊಂಡು ಕೆಳಗೆ ಬಿಡು. ನಾನು ಹಿಡ್ಕೊತೀನಿ, ನಿಂಗೆ ಎಷ್ಟಾಗುತ್ತೋ ಅಷ್ಟು. ಹಾಂ, ಕೊಡು ಕೊಡು ಕೊಡು. ಈ ಕಡೆ ತೋರಿಸಿ. ಹದಿನೈದು ಅದು 13 ಕಿಲೋ, 13 kg ವೆಯ್ಟ್. ಸ್ನೇಹಿತರೆ ನಮಸ್ಕಾರ. ನಾನೀಗ ಒಂದು ಹಣ್ಣು ನಿಮ್ಮ ಮುಂದೆ ಕಟ್ ಮಾಡಬೇಕು ಅಂತ ಕೂತ್ಕೊಂಡಿದ್ದೀನಿ. ಕೈಗೆಲ್ಲ ಎಣ್ಣೆ ಹಚ್ಕೊಂಡು, ಚಾಕುಗೆ ಎಣ್ಣೆ ಹಚ್ಕೊಂಡು ಕೂತ್ಕೊಂಡಿದ್ದೀನಿ. ಇದು ವಿಶೇಷ ಏನಪ್ಪ ಅಂದರೆ, ಇದು ನಮ್ಮ ತೋಟದಲ್ಲೇ ಬೆಳೆದಿದ್ದು. 14 ವರ್ಷ ಇದನ್ನು ಸಾಕಿ ಬೆಳೆಸಿದ ಮೇಲೆ ಮೊದಲನೇ ಹಣ್ಣು ಬಿಟ್ಟಿರೋದು. 14 ವರ್ಷಕ್ಕೆ ಈ ಮರದಲ್ಲಿ ಮೊದಲನೇ ಹಣ್ಣು ನಾವು ಹಾರ್ವೆಸ್ಟ್ ಮಾಡಿದ್ದೀವಿ. ಇದ್ರಲ್ಲಿ ಅಕ್ಕಪಕ್ಕ ಇದ್ದ ಗಿಡಗಳೆಲ್ಲ 7 ವರ್ಷ 8 ವರ್ಷಕ್ಕೆ ಹಣ್ಣು ಬಿಡ್ಲಿಕ್ಕೆ ಶುರು ಮಾಡ್ತು. ಬಟ್ ಇದು ನಾವು ನೋಡ್ತಾ ಇದ್ವಿ, 8 ವರ್ಷ ಆಯಿತು, 9 ವರ್ಷ ಆಯಿತು, 10 ವರ್ಷ, 14 ವರ್ಷಕ್ಕೂ ಬಿಡಲೇ ಇಲ್ಲ. ಸೊ ಈ ವರ್ಷ ಮೊದಲು ಫ್ಲವರ್ಸ್ ಬಂತು, ಫೀಮೇಲ್ ಫ್ಲವರ್ಸು, ಭಾಳ ಖುಷಿ ಆಯಿತು. ಸೊ 2 ಕಾಯಿ ಬಿಟ್ಟಿದೆ ಈ ವರ್ಷ. ಸೊ ಮೊದಲನೇ ಕಾಯಿ ಹಾರ್ವೆಸ್ಟ್ ಮಾಡಿದ್ದೀವಿ. ಈಗ ಹಣ್ಣಾಗಿದೆ ನೋಡಿ, ಸೌಂಡ್ ನೋಡಿದ್ರೆ ಗೊತ್ತಾಗುತ್ತೆ, ದುಬ್ 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 ಅನ್ನುತ್ತಲ್ವಾ. ಸೊ ಚೆನ್ನಾಗಿ ಹಣ್ಣಾಗಿದೆ. ಇದು ಹಾರ್ವೆಸ್ಟ್ ಮಾಡಿ 4ನೇ ದಿನ ಇವತ್ತು. 4ನೇ ದಿನಕ್ಕೆ ಚೆನ್ನಾಗಿ ಹಣ್ಣಾಗಿದೆ ನೋಡಿ. ಇದು ಸ್ಮೂತಾಗಿದೆ, ಮೆತ್ತಗಿದೆ, ಅದನ್ನ ಗೊತ್ತಾಗುತ್ತೆ. ಸೊ ಹಣ್ಣಾಗಲಿ ಅಂತ ಬಿಟ್ಟು ನಾವೇನು ಮಾಡ್ತೀವಿ ನಿಮಗೆ ಗೊತ್ತು ನೋಡಿ. ಇಲ್ಲಿ ಸ್ವಲ್ಪ ಹಾರ್ವೆಸ್ಟ್ ಮಾಡಿದ ದಿನ ಆ ತೊಟ್ಟೆಲ್ಲ ಇನ್ನು ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಸುಣ್ಣ ಹಚ್ತೀವಿ. ಸುಣ್ಣ ಹಚ್ಚಿ ಚೆನ್ನಾಗಿ ತೊಟ್ಟಿ ಸುಣ್ಣ ಹಚ್ಚಿದ್ರೆ ಬೇಗ ಹಣ್ಣಾಗುತ್ತೆ ಮತ್ತು ಚೆನ್ನಾಗಿ ಹಣ್ಣಾಗುತ್ತೆ ಅಂತ ನಮ್ಮ ಕಡೆ ಹೇಳ್ತಾರೆ. ಸೊ ನಿಮ್ಮ ಕಡೆ ನಿಮ್ಮ ಕಡೆ ಕೂಡ ಈ ಥರ ರೂಢಿ ಇರ್ಬೋದಾ? ಕಾಮೆಂಟ್ಸ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಕೊನೆಯವರೆಗೂ ವೀಕ್ಷಣೆ ಮಾಡಿ. ದಯವಿಟ್ಟು ನಿಮ್ಮ ಅಭಿಪ್ರಾಯ ಏನು ಅಂತ ನಮಗೆ ತಿಳಿಸ್ಬೇಕು ಕಾಮೆಂಟ್ಸ್ ಮುಖಾಂತರ. ಎಲ್ಲರೂ ತಪ್ಪದಲ್ಲೇ ಕಾಮೆಂಟ್ಸ್ ಮಾಡಿ ತಿಳಿಸಿ. ಆಮೇಲೆ ಈ ಕಟ್ ಮಾಡೋದಕ್ಕಿಂತ ಮುಂಚೆ ನಾನು ಏನು ಮಾಡಿದ್ದೀನಿ, ಇದನ್ನು ಕ್ಲೀನಾಗಿ ನೀರಲ್ಲಿ ತೊಳೆದಿದ್ದೀನಿ. ಯಾಕೆ ತೊಳಿತೀವಿ ಅಂದರೆ, ಸೊ ತೋಟದಲ್ಲಿ ಕೆಳಗಡೆ ಬಿದ್ದಾಗ ಸ್ವಲ್ಪ ಕಡ್ಡಿ ಕಸ ಎಲ್ಲ ಅಂಟ್ಕೊಂಡಿರುತ್ತೆ ಈ ಮುಳ್ಳಿಗೆಲ್ಲ. ಅವಾಗೇನಾಗುತ್ತೆ, ನಾವು ಕಟ್ ಮಾಡಬೇಕಾದ್ರೆ ಅದು ಅಂಟ್ಕೊಂಡು, ಮೊದಲೇ ಇದು ಅಂಟು ಏನೋ ಈ ಇದರಲ್ಲಿ ಅಂಟಿರುತ್ತೆ. ಆ ಅಂಟಿ ಜೊತೆ ಕಡ್ಡಿ ಕಸ ಅಂಟ್ಕೊಂಡ್ರೆ ಅಥವಾ ಮಣ್ಣು ಅಂಟ್ಕೊಂಡ್ರೆ ಅದು ತೊಳೆಗೂ ಸೇರಿ ಅಂಟ್ಕೊಂಡು ಅದು ನೀಟ್ನೆಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಒಂದು ಸರಿ ಕ್ಲೀನಾಗಿ ತೊಳಿತೀವಿ. ತೊಳೆದ್ಮೇಲೆ ಈಗ ಕಟ್ ಮಾಡಲಿಕ್ಕೆ ಕೂತ್ಕೊಂಡಿರೋದು. ಇದು 14 ವರ್ಷದಿಂದ ನಾನು ಕಾರ್ಪೊರೇಷನ್ ಸರ್ಕಲಲ್ಲಿ ಒಬ್ಬರು ರೆಗ್ಯುಲರಾಗಿ ಹಲಸನ್ನು ಮಾರ್ತಾಯಿರ್ತಾರೆ. ಅಲ್ಲಿ ನಾನು ಹಣ್ಣು ತೊಗೊಂಡು ತಿಂದೆ, ಭಾಳ ಚೆನ್ನಾಗಿತ್ತು. ನಾನು ಹಲಸನ್ನು ಎಲ್ಲೇ ಹೋದ್ರೂ ಹಲಸನ್ನು ಕಂಡ್ರೆ ಅದು ನಿಲ್ಲಿಸಿ ಹಣ್ಣು ತಿಂದು ಮುಂದೆ ಹೋಗೋದು. ಆ ಥರ ನನಗೆ ಹಲಸನ್ನು ಅಷ್ಟು ಇಷ್ಟ. ಆವತ್ತು ನನಗೆ ಭಾಳ ಇಷ್ಟ ಆಯಿತು ಹಣ್ಣು. ಸ್ವಲ್ಪ ಕೆಂಪು ಕಲರ್ ಕೂಡ ಇತ್ತು, ತೆಳು ಕೆಂಪು ಅಥವಾ ಆರೆಂಜ್ ಅಂತ ಹೇಳ್ತೀವಿ ಆ ಕಲರು. ಸೊ ಆ ಬೀಜ ತೊಗೊಂಡೋಗಿ ನಾನು ನಮ್ಮ ತೋಟದಲ್ಲಿ ಸಸಿ ಮಾಡಿ ಬೆಳೆಸಿರುವಂಥದ್ದು. ಸೊ ಇದು ಯಾವ ಕಲರ್ ಇದೆ ನನಗೆ ಇದುವರೆಗೂ ಗೊತ್ತಿಲ್ಲ. ಸೊ ನಿಮ್ಮ ಮುಂದೆನೇ ಕಟ್ ಮಾಡಬೇಕು, ನಿಮ್ಮ ಜೊತೆಲೇ ನಾನು ಇದು ಕಲರ್ ಆಗಿದೆ, ಟೇಸ್ಟ್ ಆಗಿದೆ ಅಂತ ನೋಡಬೇಕು ಅಂತ ಈಗ ಕೂತ್ಕೊಂಡಿದ್ದೀನಿ. ನಮ್ಮ ತೋಟ ಇರೋದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಲ್ಲಿ. ಸೊ ಅಲ್ಲಿಂದ ಆ ತೋಟದಲ್ಲಿ ನಾವು ಕಟ್ ಮಾಡಿಕೊಂಡು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ. ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ, ಯಾವ ತಾಲೂಕು, ಯಾವ ಜಿಲ್ಲೆ ಅಥವಾ ಯಾವ ರಾಜ್ಯ ಅಂತ ದಯವಿಟ್ಟು ನಮಗೆ ತಿಳಿಸಿ. ಕಾಮೆಂಟ್ಸ್ ಮುಖಾಂತರ ನೀವು ನಮಗೆ ತಿಳಿಸ್ಬೇಕು, ಆಯಿತಾ? ಬನ್ನಿ ಕಟ್ ಮಾಡೋಣ. ಘಮ ಘಮ ಸ್ಮೆಲ್ ಬರ್ತಿದೆ. ಕಲರ್ ಹೇಗಿದೆ ಅಂತ ನೋಡೋಣ. ಮುಂಚೆ ಕಲರು, ಆಮೇಲೆ ಟೇಸ್ಟು. ಯಾಕೆಂದರೆ ಕಲರು ಕೂಡ ಇಂಪಾರ್ಟೆಂಟು, ಟೇಸ್ಟ್ ಕೂಡ. ಎಲ್ಲಕ್ಕಿಂತ ಮುಂಚೆ ಮೇಯ್ನು ಟೇಸ್ಟ್ ಇಂಪಾರ್ಟೆಂಟು, ಬಟ್ ನೋಡಲಿಕ್ಕೆ ಲುಕ್ ವೈಸ್ ಕಲರ್ ಇಂಪಾರ್ಟೆಂಟು. ನೋಡೋಣ. ಈಗ ನೋಡ್ತಾ ಇದ್ದರೆ ಹಳದಿ ಕಲರ್ ಕಾಣ್ತಾ ಇದೆ. ದೋಸಪ್ಪ ಹಳದಿ ಕಲರು ನೋಡ್ತಾ ಇದ್ದೀರಾ ನೀವು.
ಸೊ ಫುಲ್ ಪ್ಯಾಕ್ ಆಗಿದೆ ತೊಳೆಗಳು. ಸ್ವಲ್ಪ ಅಂಟಿದೆ, ಅಂಟು ಕ್ಲಿಯರ್ ಮಾಡೋಣ ಫಸ್ಟು. ನೋಡ್ತಾ ಇದ್ದೀರಾ ನೀವು, ಫಿಲ್ಲಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಸೋಲೆ ಅಂತೀವಲ್ಲ, ಅದು ಹುಲ್ಲು, ಆ ಹುಲ್ಲೇ ಇಲ್ಲ, ಎಲ್ಲ ಪೂರ್ತಿ ತೊಳೆಗಳು ತುಂಬಿಕೊಂಡಿದೆ. ಅಷ್ಟು ಒಟ್ಟೊಟ್ಟಿಗೆ ಇದೆ ನೋಡಿ ತೊಳೆಗಳು. ಸೊ ಒಂದು ಕನ್ಫರ್ಮ್ ಆಯಿತು, ಹಳದಿ ಕಲರು. ಸೊ ಹಳದಿ ಕಲರ್ ಆದಮೇಲೆ ಈಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಮೊದಲೇ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ನಿಮಗೆ ಮುಂದಿನ ವಿವರಣೆ ಕೊಡ್ತೀನಿ. ತುಂಬ ಕ್ರಿಸ್ಪಿಯಾಗಿದೆ, ಟೇಸ್ಟ್ ಕೂಡ ಅದ್ಭುತವಾಗಿದೆ, ಕ್ರಿಸ್ಪಿಯಾಗಿದೆ. ನೋಡ್ತಾ ಇದ್ದೀರಾ, ಫಿಲ್ಲಿಂಗ್ ಮಾತ್ರ ತುಂಬ ಅದ್ಭುತವಾಗಿದೆ. ಸೊ ಒಳಗಡೆ ದಿಂಡು ನಾರ್ಮಲ್ ಇದೆ, ರಿಂಡು ಹೊರಗಡೆ ತೊಗಟೆ ಅಂತೀವಲ್ಲ ಅದು ಸ್ವಲ್ಪ ದಪ್ಪ ಇದೆ. ಬಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟು ಟೇಸ್ಟ್ ಅಲ್ವಾ, ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಮೊದಲೇ ನೋಡಿಬಿಟ್ಟೆ ಟೇಸ್ಟ್ ಹೇಗಿದೆ ಅಂತ. ಈಗ ನಿಮಗೆ ಕೊಯ್ದು ಫಿಲ್ಲಿಂಗ್ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ತುಂಬ ಕ್ರಿಸ್ಪಿಯಾಗಿದೆ, ಮೆತ್ತುವಿಲ್ಲ, ತೊಳೆಗಳು ಗಟ್ಟಿ ಇದೆ, ಅಟ್ ದಿ ಸೇಮ್ ಟೈಮ್ ಟೇಸ್ಟ್ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಈಗ ಫಿಲ್ಲಿಂಗ್ ಇನ್ನೊಂದು ಸರಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ತೊಳೆಗಳು ಎಷ್ಟು ಒತ್ತೊತ್ತಾಗಿದ್ದಾವೆ, ಹೊಂದ್ಕೊಂಡಿದ್ದಾವೆ ಅದರ್ಬಿಟ್ಟು. ತುಂಬ ದಪ್ಪ ಇದೆ ತೊಳೆಗಳು, ದಪ್ಪ ಮೀಡಿಯಮ್ ಸೈಜ್ ಇದೆ ತೊಳೆಗಳು. ಬಟ್ ಅದು ಥಿಕ್ನೆಸ್ ಚೆನ್ನಾಗಿದೆ ತೊಳೆಗಳ ಇದು ನೋಡಿ, ಥಿಕ್ನೆಸ್ಸು ನಿಮಗೊಂದು ಐಡಿಯಾ ಬರುತ್ತೆ, ಚೆನ್ನಾಗಿದೆ. ಸೊ 14 ವರ್ಷ ಕಾದ್ಮೇಲೆ ನಮಗೆ ಈ ಒಂದು ಕ್ವಾಲಿಟಿ ನೋಡಿ ಖುಷಿ ಆಗ್ತಾಯಿದೆ.